ಹೆಸರಿನಲ್ಲಿ ಹರಡಲಾಗುತ್ತಿರುವ ಸುಳ್ಳು ಸಂದೇಶಗಳು ಹಾಗೂ ಕಾರ್ಯಕರ್ತರಿಂದ ನಡೆದ ಹಠಾತ್ ಪ್ರತಿಭಟನೆಗಳ ಬಗ್ಗೆ ಹೊನ್ನಾಳಿ ಶಾಸಕ ಡಿಜಿ ಶಾಂತನಗೌಡ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಈ ಕುರಿತು ಸ್ಪಷ್ಟನೆ ನೀಡಿದ್ದಾರೆ. 12 ಗಂಟೆಗೆ ಮಿಲಾದ್ ಹತ್ತಿರ ಬನ್ನಿ, ಶಾಸಕರೇ ಕರೆದಿದ್ದಾರೆ ಎಂಬ ರೀತಿಯ ಸುಳ್ಳು ಮೆಸೇಜ್ಗಳನ್ನು ಕೆಲವರು ಹರಡಿದ್ದು, ಕೆಲವು ಟಿವಿ ವಾಹಿನಿಗಳಲ್ಲೂ ಅದೇ ರೀತಿಯ ಸುದ್ದಿ ಪ್ರಸಾರವಾಗಿದೆ. ಆದರೆ ತಾವು ಯಾವುದೇ ಪ್ರತಿಭಟನೆ ಅಥವಾ ಸಭೆಗೆ ಕರೆ ನೀಡಿಲ್ಲ ಎಂದು ಶಾಸಕರು ತಿಳಿಸಿದ್ದಾರೆ. ಬೀದಿಯಲ್ಲಿ ಧರಣಿ, ಚಳವಳಿ, ಟೈರ್ ಸುಡುವುದು ಅಥವಾ ಬೆಂಗಳೂರಿಗೆ ತೆರಳುವುದರಿಂದ ಕ್ಷೇತ್ರದ ಸಾರ್ವಜನಿಕರ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದಿಲ್ಲ. ಇಂತಹ ಘಟನೆಗಳಿಂದ ಪಕ್ಷದ ಗೌರವಕ್ಕೆ ಧಕ್ಕೆಯಾಗುವುದಲ್ಲದೆ ನಾಯಕರ ತೇಜೋವಧೆಯಾಗುತ್ತದೆ ಎಂದು ಅವರು ಹೇಳಿದರು. ಕಾರ್ಯಕರ್ತರು ನಾಯಕರ ಮೇಲಿನ ಅಭಿಮಾನದಿಂದ ಪ್ರತಿಭಟನೆ ನಡೆಸುತ್ತಿರುವುದು ಅರ್ಥವಾಗುತ್ತದೆ. ಆದರೆ ಸಂಪೂರ್ಣ ಮಾಹಿತಿ ತಿಳಿಯದೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳಬಾರದು ಎಂದು ಅವರು ಮನವಿ ಮಾಡಿದರು. ಹರಡುತ್ತಿರುವ ಗೊಂದಲಗಳಿಗೆ ತೆರೆ ಬೀಳಿಸಲು ಶೀಘ್ರದಲ್ಲೇ ದಾವಣಗೆರೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ನಿಲುವುಗಳನ್ನು ಜನರ ಮುಂದೆ ವಿವರಿಸುವುದಾಗಿ ಶಾಂತನಗೌಡ ತಿಳಿಸಿದ್ದಾರೆ. ಜೊತೆಗೆ ಕಾರ್ಯಕರ್ತರು ಶಾಂತಿ ಕಾಪಾಡಿ ಸುಳ್ಳು ಸುದ್ದಿಗಳನ್ನು ನಂಬಬಾರದು ಎಂದು ಮನವಿ ಮಾಡಿದ್ದಾರೆ. ನನಗೇನು ಮಾಡ್ತೀವಿ ನೀವು ಆಕ್ಷೇಪ ಬಿಡಿ, ಗಲಾಟೆ ಮಾಡೋದು. ಈಗ ಯಾರು ಮಾಡಿ ಚೈ ಸುಡ್ತೀವಿ, ಸಿದ್ದರಾಮಯ್ಯ ಪಡಿಸ್ತಿರ್ತೀವಿ, ಡಿ ಕೆ ಶಿವ ಪಡಿಸ್ತಿರ್ತೀವಿ. ಅದಕ್ಕೆ ಅವ್ರು ಹೇಳಿದೆ ಅವ್ರು ಪಡ ಸುಡೋಕೆ ಹೋಗ್ಬೇಡ, ಅವ್ರಿಗೆ ಸೌದಿ ರೆಡಿ ಮಾಡಿ ನಾನೇ ಬರ್ತೀನಿ, ನಾನೇ ಸುಟ್ಟು ಇದ್ದೀನಿ. ಯಾಕೆಂದ್ರೆ ನಾವು ಅನುಭವಿಸಿರ್ತೇವೆ. ಈಗ ನಿಮ್ಮ ತಲೆಗೆ ಏನೈತಿ ಏನಂದ್ರೆ ನಾನಿದು ಕರೆದಿಲ್ಲ, ನಾನು ಏನು ಮಾಡೋದು, ಈ ಪ್ರೆಸ್ ಮೀಟ್ ಕರೆದ್ರೆ ಕರೆಕ್ಟ್ 12 ಗಂಟೆಗೆ ಕರೆದ್ರೆ ನಾನು ದಾವಣಗೆರೆ ಹೋಗ್ತಾನೆ. ಈಗ ನಂದು ಏನು ಅಭಿಪ್ರಾಯ ಹೇಳ್ತೇನೆ. ಯಾಕೆಂದರೆ ನಾನು ಈಗ ತಪ್ಪು ಅಭಿಪ್ರಾಯಗಳು ಟಿವಿ ಹೋಗ್ಬಿಡ್ತಾರೆ ಮೊಬೈಲಿಗೆ. ಅದು ತಲೆ ತೊಳ್ಕೊಬೇಕಾದ್ರೆ ನಾನು ದಾವಣಗೆರೆಗೆ ಹೋಗಿ ಪ್ರೆಸ್ ಮೀಟ್ ಮಾಡಿ ಟಿವಿ ಮುಂದೆ, ಪೇಪರ್ ಮುಂದೆ ಹೇಳಲೇಬೇಕಾಗಿ ಅದು ಹೇಳ್ತೇನೆ. ಈಗ ನನಗೆ ಅವಕಾಶ ಹೇಳలేదు. ಭಾಳ ಜನಕ್ಕೆ ಏನು ಸಮಸ್ಯೆ ಇದೆ, ನಿಜ 3 ಪಟ್ಟು ಗೆದ್ದಿರ್ಬೋದು. ಈಗ ನೀವು ಬರೀ ಒಂದೇ ಸಿನಿಮಾ ನೋಡಿದ್ರೆ ನೀವು ಇಟ್ಟ ಅಭಿಮಾನಿಗೆ, ನಮ್ಮ ಮಂತ್ರಿ ಅಭಿಮಾನಿಗೆ, ನಮ್ಮ ಪಕ್ಷದ ಅಭಿಮಾನಿಗೆ, ಪ್ರೀತಿ ವಿಶ್ವಾಸ ನೀವು ಎಷ್ಟೆಲ್ಲ ಮಾಡೋದಕ್ಕೆ ಸಂತೋಷ. ಆದರೆ ಅದು ಸಿನಿಮಾ ನೋಡಿದ್ರೆ ಒಂದು ಪೂರ್ತಿ ನೋಡಿದ್ರೆ ಗೊತ್ತಾಗ್ತದೆ. ನಾವು ಅಲ್ಲಿ ಯಾಕೆ ಸಂಪೂರ್ಣ ಮಾಹಿತಿ ನಮ್ಮ ಹತ್ರ ಐತಿ ಅಂತ ನಾವು ಓಡಾಡಿದ್ವಿ. 3 ವರ್ಷ ನೋಡಿದ್ದೇವೆ. 99 ನೋಡಿದ್ವಿ ನಾನು, 26 ವರ್ಷ. ಬಸವನಗೌಡರಿಗೆ 78 ನೋಡಿದ್ವಿ, ಅದೊಂದು 20 ವರ್ಷ. ಇವೆಲ್ಲ ನೋಡಿದ್ರೆ ಎಂತಂತ ಹೇಳಿ ಈಗ ನಿಮ್ಮ ತಲೆಗೆ ಏನೈತಿ, ಒಂದು ಕೇಳ್ತಾರಲ್ಲ ಬಸವದಪ್ಪ ಕೊಟ್ಟರು, ಭಾಳ ಜನಕ್ಕೆ ಫೋನ್ ಕೇಳಿದ್ರು, ಅವ್ನಿಗೆ ಕೊಟ್ಟರು ಏನು ಕೇಳ್ರಿ. ನಾವು ಕಣ್ಣಾಡಿ ನೋಡಿದ್ರೆ ಗೊತ್ತು. ಬೆಳಿಗ್ಗೆ ನನಗೆ ಗೊತ್ತಿಲ್ಲ, ನನಗೆ ಹೆತ್ತವ್ರು ನನಗೆ ಗೊತ್ತಲ್ಲ. 6 ಗಂಟೆಗೆ ಎದ್ದೆ, ವಾಕಿಂಗ್ ಹೋಗಿ ಬಂದೆ. ಸ್ಟ್ರೈಕ್ ಮಾಡಿದ ತಕ್ಷಣ, ಟೈರ್ ಸುಟ್ಟ ತಕ್ಷಣ, ನೀವು 1000 ಜನ ಬೆಂಗಳೂರಿಗೆ ಹೋದ ತಕ್ಷಣ ನಮ್ಮ ಕಾಯಿಲೆ ವಾಸಿ ಆಗಲ್ಲ, ನಮ್ಮ ಸಮಸ್ಯೆ. ನೀವು ತಪ್ಪಿ ಕಡಿ ಯಾರು ಬಸ್ ಮಾಡ್ಕೊಂಡು ಹೋದವ್ರು ಮಂತ್ರಿ ಆಗಿದ್ದೀಗ ಈಗ 3 ತಿಂಗಳಾಗಿ. ಯಾರು ಜಾಗ ಕಟ್ಟೋದು ಚಿಕ್ಕ ಮಾಡ್ಕೊಂಡು ಬಂದ್ರೆ ಯಾರು ಆಗಿ ತಪ್ಪು. ನನಗೆ ಗೊತ್ತು, ನಮ್ಮ ಕಾರ್ಯಕರ್ತ ಅಭಿಮಾನಿಯಿಂದ ಅವ್ರು ಮೆಸೇಜ್ ಹಾಕಿ ಏನಂತ ಮೆಸೇಜ್ ಹಾಕ್ಯಾರೆ, 11 ಗಂಟೆ ಮಿಲ್ ಹತ್ರ ಬರ್ರಿ, ಶಾಸಕರೇ ಕರೆದ ಅಂತ ಹಾಕಿ. ನಮ್ಮ ಹುಡುಗಷ್ಟೇ ನನ್ನ ಪ್ರದೀಪ್ ತಂದು ಟಿವಿ ತೋರಿಸ, ಟಿವಿ 9 ಶಾಸಕರೇ ಕರೆದ ಅಂತ ಬಂತು. ನಾನು ಕರೆದಿಲ್ಲ, ಕರಿಯ ಅವಶ್ಯಕತೆ ಇಲ್ಲ. ನನಗೆ ಗೊತ್ತು, ಏನೇ ನನಗೆ ಗಮನ ತರ್ಬೇಕು. ಅವ್ರು ತರ್ದಂಗೆ ಮಾಡಿದ್ರೆ ಯಾರ್ಯಾರು ಮಾಡಿದ್ರು ಅವರು ಬಯಸ್ಕೊಂಡ್ರು, ನನ್ನ ಮರ್ಯಾದೆ ಹೋದಂಗೆ ಅದು ತಪ್ಪಿಕೊಳ್ಳೋದು. ಟಿವಿ 18 ಮೆಸೇಜ್ ಬರ್ತಾ ಇತ್ತು, ಶಾಂತಗೌಡ ಕರ್ತಾರೆ ಅಂತ. ಇದು ಕರೆದು ಪ್ರತಿಭಟನೆ ಮಾಡ್ತಕ್ಕಂಥ ವಿಷಯ ಅಲ್ಲ. ಇದು ಪಕ್ಷದ ತೀರ್ಮಾನ. ಈ ಪ್ರತಿಭಟನೆ ಮಾಡಿದ ತಕ್ಷಣ ಮತ್ತು ನಾನು ಮೆಸೇಜ್ ಕೊಟ್ಟು ಇದು 10 ವರ್ಷ ಜನ ಸೇರಿದ ತಕ್ಷಣ ನನಗೇನು ಮಾಡ್ತೀವಿ ನೀವು ಆಕ್ಷೇಪ ಬಿಡಿ, ಗಲಾಟೆ ಮಾಡೋದು. ಈಗ ಯಾರು ಮಾಡಿ ಚೈ ಸುಡ್ತೀವಿ, ಸಿದ್ದರಾಮಯ್ಯ ಪಡಿಸ್ತಿರ್ತೀವಿ, ಡಿ ಕೆ ಶಿವ ಪಡಿಸ್ತಿರ್ತೀವಿ. ಅದಕ್ಕೆ ಅವ್ರು ಹೇಳಿದೆ ಅವ್ರು ಪಡ ಸುಡೋಕೆ ಹೋಗ್ಬೇಡ, ಅವ್ರಿಗೆ ಸೌದಿ ರೆಡಿ ಮಾಡಿ ನಾನೇ ಬರ್ತೀನಿ, ನಾನೇ ಸುಟ್ಟು ಇದ್ದೀನಿ. ಯಾಕೆಂದ್ರೆ ನಾವು ಅನುಭವಿಸಿರ್ತೇವೆ. ಈಗ ನಿಮ್ಮ ತಲೆಗೆ ಏನೈತಿ ಏನಂದ್ರೆ ನಾನಿದು ಕರೆದಿಲ್ಲ, ನಾನು ಏನು ಮಾಡೋದು, ಈ ಪ್ರೆಸ್ ಮೀಟ್ ಕರೆದ್ರೆ. ಇದು ನೆಕ್ಸ್ಟ್ 9 ಕನ್ನಡ, ನಿಮ್ಮ ಜಿಲ್ಲೆಯ ಸುದ್ದಿ, ನಿಮ್ಮ ಧ್ವನಿ ನೆಕ್ಸ್ಟ್ 9 ಕನ್ನಡದೊಂದಿಗೆ. ಅದು ತಲೆ ತೊಳ್ಕೊಬೇಕಾದ್ರೆ ನಾನು ದಾವಣಗೆರೆಗೆ ಹೋಗಿ ಪ್ರೆಸ್ ಮೀಟ್ ಮಾಡಿ ಟಿವಿ ಮುಂದೆ, ಪೇಪರ್ ಮುಂದೆ ಹೇಳಲೇಬೇಕಾಗಿ ಅದು ಹೇಳ್ತೇನೆ. ಈಗ ನನಗೆ ಅವಕಾಶ ಹೇಳలేదు. ಭಾಳ ಜನಕ್ಕೆ ಏನು ಸಮಸ್ಯೆ ಇದೆ, ನಿಜ 3 ಪಟ್ಟು ಗೆದ್ದಿರ್ಬೋದು.
ಈಗ ನೀವು ಬರೀ ಒಂದೇ ಸಿನಿಮಾ ನೋಡಿದ್ರಿಂದ ನೀವು ನಮ್ಮ ಅಭಿಮಾನಿಗೆ, ನಮ್ಮ ಮಂತ್ರಿ ಅಭಿಮಾನಿಗೆ, ನಮ್ಮ ಪಕ್ಷದ ಅಭಿಮಾನಿಗೆ ಪ್ರೀತಿ ವಿಶ್ವಾಸ ನೀವು ಎಷ್ಟೆಲ್ಲ ಮಾಡೋದಕ್ಕೆ ಸಂತೋಷ. ಆದರೆ ಅದು ಸಿನಿಮಾ ನೋಡಿದ್ರೆ ಒಂದು ಪೂರ್ತಿ ನೋಡಿದ್ರೆ ಗೊತ್ತಾಗ್ತದೆ. ನಾವು ಅಲ್ಲಿ ಯಾಕೆ ಸಂಪೂರ್ಣ ಮಾಹಿತಿ ನಮ್ಮ ಹತ್ರ ಐತಿ ಅಂತ ನಾವು ಓಡಾಡಿದ್ವಿ. 3 ವರ್ಷ ನೋಡಿದ್ದೇವೆ. 99 ನೋಡಿದ್ವಿ ನಾನು 26 ವರ್ಷ. ಬಸವನಗೌಡರಿಗೆ 78 ನೋಡಿದ್ವಿ, ಅದೊಂದು 20 ವರ್ಷ. ಇವೆಲ್ಲ ನೋಡಿ ರಾಜಕೀಯದಲ್ಲಿ ಎಂತಂತ ಹೇಳಿ ಈಗ ನಿಮ್ಮ ತಲೆಗೆ ಏನೈತಿ? ಒಂದು ಕೇಳ್ತಾರಲ್ಲ, ಬಸವದಪ್ಪ ಕೊಟ್ಟರು, ಭಾಳ ಜನ ಫೋನ್ ಕೇಳಿದ್ರು, ಅವ್ನು ಯಾಕೆ ಕೊಟ್ಟರು? ಕೇಳ್ರಿ